ಕಾಂಗ್ರೆಸ್ಸಿನ ಸರ್ಕಾರ ಇದ್ದೇ ಇರ್ತದೆ. ಮತ್ತೆ ಚುನಾವಣೆ ನಡೆದಾಗಲೂ ಕೂಡ ನಾವೇ ಗೆಲ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ದೇವೇಗೌಡ್ರೆ, ನೀವು ಹಗಲು ಕನಸು ಕಾಣ್ತಾ ಇದ್ದೀರಿ. ಕುಮಾರಸ್ವಾಮಿ ಹಗಲು ಕನಸು ಕಾಣ್ತಾ ಇದ್ದೀರಿ. ನಿಮ್ಮ ಕನಸು ನನಸಾಗಲ್ಲ, ಕನಸು ನನಸಾಗಲ್ಲ. ಹೌದಾ ಅಲ್ಲ? ಇವರು ಹೇಳಿದ ತಕ್ಷಣ ಸರ್ಕಾರ ಬಿದ್ದು, ಯಾಕಂತಂದ್ರೆ ಹೊಟ್ಟೆ ಉರಿ. ಸಿದ್ದರಾಮಯ್ಯ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅನ್ನೋ ಹೊಟ್ಟೆ ಉರಿ ಅವ್ರಿಗೆ. ಅವ್ರ ಮನೆಯವರಲ್ಲೇನೆ ಬೇರೆಯವ್ರು ಯಾರು ಕಂಡ್ರು ಆಗಲ್ಲ. ದೇವೇಗೌಡರು ಮನೆಯವ್ರು ಬಿಟ್ರೆ ಬೇರೆಯವ್ರನ್ನ ಯಾರು ಕಂಡ್ರು ಸಹಿಸಲ್ಲ. ನಾನು ಕುರುಬ್ರವ್ರು ಹೋಲಿ, ನನ್ನನ್ನು ದ್ವೇಷ ಮಾಡ್ಲಿ, ಒಕ್ಕಲಿಗರ ಸಹಿಸಲ್ಲ. ಚಲುವರಾಯಸ್ವಾಮಿ ಸಹಿಸ್ತಾರ? ಡಿ.ಕೆ. ಶಿವಕುಮಾರ್ ಸಹಿಸ್ತಾರ? ಯಾರನ್ನೂ ಸಹಿಸಲ್ಲ, ಯಾರನ್ನೂ ಸಹಿಸಲ್ಲ. ಇದಕ್ಕೋಸ್ಕರ ಇವರು ಅಧಿಕಾರಕ್ಕೆ ಬರ್ಬೇಕಾ? ಹೇಳಿ, ನೀವೇ ಹೇಳಿ. ಅಧಿಕಾರಕ್ಕೆ ಬರ್ಬೇಕಾ? ಸಾರಾ ಮಹೇಶ್ MLA ಆಗ್ಬೇಕಾ? ಮತ್ತೆ ಈಗ ನಮ್ಮ ರವಿಶಂಕರ್ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ರವಿಶಂಕರ್ ಮೇಲೆ ಅನೇಕ ಆರೋಪಗಳನ್ನು ಮಾಡೋದು, ಎಲ್ಲ ಸುಳ್ಳು ಆರೋಪಗಳು, ಆಧಾರ ರಹಿತವಾದಂತಹ ಆರೋಪಗಳು. ನಮ್ಮ ಮೇಲೆ ಆಧಾರ ರಹಿತವಾದಂತಹ ಆರೋಪಗಳನ್ನು ಮಾಡೋದು. ಯಾರಾದರೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ನಿಶ್ಚೀಮರು ಅಂತಂದ್ರೆ ಅದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ದ್ವೇಷದ ರಾಜಕಾರಣ, ನಮ್ಮನ್ನೆಲ್ಲ ತೇಜೋವಧೆ ಮಾಡ್ತಕ್ಕಂಥ ರಾಜಕಾರಣ, ಅವ್ರು ಮಾತ್ರ ಸಾಚ, ನಾವೆಲ್ಲರೂ ಕಳ್ಳರುಗಳು. ನೋಡಿ ಹೆಂಗೆ ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಪಾಲಿಟಿಕ್ಸ್. ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಪಾಲಿಟಿಕ್ಸ್. ಅದಕ್ಕೋಸ್ಕರ ಇಂಥ ಶಕ್ತಿಗಳು ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಬಾರದು, ಲೋಕಸಭೆಗೆ ಹೋಗಬಾರದು. ಲೋಕಸಭೆಗೆ ಹೋದ್ರೆ ಓಲಿ ಬಾಯಿನವರು ಬಿಟ್ಟಿದಾರ. ಆ ಪ್ರತಾಪ್ ಸಿಂಹ ಇಲ್ಲಿ ಪ್ರತಾಪ ಹೊಡಿತಾ ಇದ್ರು ಪಾಪ, ಅಲ್ಲಿ ಬಾಯಿ ಬಿಟ್ರ? ಸುಮಲತಾ ಬಾಯಿ ಬಿಟ್ರ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತು. ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ, ಬರಗಾಲದ ಪರಿಹಾರ ಕೊಡೋದ್ರಲ್ಲಿ ಅನ್ಯಾಯ, 15 ಆಯೋಗದ ಶಿಫಾರಸುಗಳು ಜಾರಿ ಮಾಡದೇ ಇರತಕ್ಕಂಥದ್ದು ಅನ್ಯಾಯ. ಇಷ್ಟೆಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆದ್ರೂ ಕೂಡ ಅನ್ಯಾಯನ ಪ್ರತಿಭಟಿಸಬೇಕ ಬೇಡ? ಪ್ರತಿಭಟಿಸಬೇಕ ಬೇಡ? ಕರ್ನಾಟಕದ ಜನರ ಪರವಾಗಿ ಬಾಯಿ ಬಿಡಬೇಕಾ ಬೇಡ? ಬಾಯಿ ಬಿಡಬೇಕಲ್ಲ. ಬಾಯಿ ಬಿಡದಿರೋರು ಓಟ್ ಹಾಕ್ತೀರಾ? ಏನ್ ಇವರು ನರೇಂದ್ರ ಮೋದಿ ಹತ್ರ ನಮ್ಮ ಬಿಜೆಪಿ MP-ಗಳಿದಾರಲ್ಲ, ಗಡಗಡ 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 ಅಂತ ನಡೀತಾರೆ. ಗಡಗಡ, ಒಬ್ರು ಮಾತಾಡೋದೇ ಇಲ್ಲ. ನಾವು ಕರ್ನಾಟಕದಿಂದ 4,30,000 ಕೋಟಿ ತೆರಿಗೆ ಕೊಡ್ತೀವಿ. 4,30,000 ಕೋಟಿ ತೆರಿಗೆ ಕೊಡ್ತೀವಿ. ನಮಗೆ ಎಷ್ಟು ಬರ್ತದೆ ಅಂತಂದ್ರೆ ವಾಪಸ್ಸು ಬರೀ 55,000 ಕೋಟಿ. 55,000 ಕೋಟಿ. ಇನ್ನು 3,25,000 ಕೋಟಿ ಅವರೇ ಇಟ್ಕೊತಾರೆ. ನಮಗೆ ನ್ಯಾಯ ಕೊಡ್ರಿ, ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿ ಕೊಡ್ರಿ ನಮಗೆ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಕಾಲ್ ಕೆರ್ಕನ್ ಜಗಳಕ್ಕೆ ಬಂದಿದ್ದಾನೆ, ದೇಶ ಹೊಡಿತಕ್ಕಂಥ ಕೆಲಸ ಮಾಡ್ತಾನೆ. ನಾನೀಗ ಕೇಳೋದು ನ್ಯಾಯನೋ ಅನ್ಯಾಯನೋ? 4,30,000 ಕೋಟಿದಲ್ಲಿ 1 ಲಕ್ಷ ಕೋಟಿ ಕೊಡ್ರಿ ನಮ್ಗೆ. ಕೊಡಲ್ಲ. ಇದೇ ನಿರ್ಮಲಾ ಸೀತಾರಾಮನ್ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರದ ಬಜೆಟ್ ನಲ್ಲಿ
5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು 23-24ನೇ ಬಜೆಟ್ ನಲ್ಲಿ. ಒಂದು ವರ್ಷ ಮುಗಿದೋಯ್ತು. ಇದು ಏಪ್ರಿಲ್ ತಿಂಗಳು, ₹1 ಬಿಡುಗಡೆ ಮಾಡಲಿಲ್ಲ. ಇದು ಅನ್ಯಾಯ ಅಲ್ವ ಕರ್ನಾಟಕಕ್ಕೆ? ಯಾವುದೋ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿ ಹೇಳಿರೋದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ 5,300 ಕೋಟಿ ಕೊಡ್ತೀವಿ ಕರ್ನಾಟಕಕ್ಕೆ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ₹1 ಕೊಡ್ಲಿಲ್ಲ. ಕೊಡ್ಲಿಲ್ಲ. ಬರಗಾಲ ಬಂದು 7-8 ತಿಂಗಳಾಯ್ತು. ನಾವು ಮನವಿ ಕೊಟ್ಟು ಇವತ್ತಿಗೆ 7 ತಿಂಗಳಾಯ್ತು. ಇವತ್ತವರೆಗೂ ₹1 ಕೊಟ್ಟಿಲ್ಲ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಯಿತು. ಮಳೆ ಇಲ್ಲದೇನೆ ನಾವು ಪರಿಹಾರ ಕೇಳೋದು ನ್ಯಾಯನೋ ಅನ್ಯಾಯನೋ? ಅವ್ರು ಕೊಡದೇ ಇರೋದು ನ್ಯಾಯನೋ ಅನ್ಯಾಯನೋ? ಅನ್ಯಾಯ. ಇದು ಮಾತಾಡ್ಬೇಕಲ್ಲ, ಲೋಕಸಭೆಯಲ್ಲಿ ಮಾತಾಡ್ಬೇಕಲ್ಲ. ಇದಕ್ಕೆ ಪಕ್ಷ ಪಂಗಡ ಯಾವುದೂ ಇಲ್ಲ. 7 ಕೋಟಿ ಕನ್ನಡಿಗರ ರಕ್ಷಣೆ ಮಾಡ್ತಕ್ಕಂಥ ವಿಚಾರ. 7 ಕೋಟಿ ಕನ್ನಡಿಗರಿಗೆ ರಕ್ಷಣೆ ಮಾಡ್ತಕ್ಕಂಥ ವಿಚಾರ. ಇವತ್ತು ಪೆಟ್ರೋಲ್, ಡೀಸೆಲ್, ಗೊಬ್ಬರ ಬೆಲೆ ಎಲ್ಲ ಹೊಟ್ಟೋಯ್ತು ಆಕಾಶಕ್ಕೆ. ಗ್ಯಾಸ್ ಸಿಲಿಂಡರ್ ಬೆಲೆ ಹೊಟ್ಟೋಯ್ತು ಮೇಲಕ್ಕೆ. 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ ₹57. ಇವತ್ತು ₹95. ಎಷ್ಟು ಒಂದು ಡೀಸೆಲ್ ರೇಟ್? 98. ಅವರು ಪ್ರಧಾನಮಂತ್ರಿ ಆದಾಗ ₹57. 1 ಲೀಟರ್ ಪೆಟ್ರೋಲ್ ₹71 ಇತ್ತು, ಇವತ್ತು ₹105. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ₹414 ಇತ್ತು, ಇವತ್ತು 900. ಎಷ್ಟರಮ್ಮ ತಾಯಿ ಒಂದು ಗ್ಯಾಸ್ ಸಿಲಿಂಡರು? ₹950. ಮಿಸ್ಟರ್ ನರೇಂದ್ರ मोदी जी क्यों झूठ बोलिया? ಸುಳ್ಳ ನಿಜನ ಹೇಳಿ. ಈಗ ಗೊಬ್ಬರದ ಬೆಲೆ ಎಷ್ಟಾಯ್ತು? ಅಡಿಗೆ ಎಣ್ಣೆ ಬೆಲೆ ಎಷ್ಟಾಯ್ತು? ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪಕ್ಷದ ವತಿಯಿಂದ. ಅವ್ರು ಬಂದಾಗ ಎಷ್ಟು ರೇಟ್ ಇತ್ತು, ಈಗ ಎಷ್ಟು ರೇಟ್ ಇದೆ? ಇದಕ್ಕೆ ಯಾರು ಜವಾಬ್ದಾರರು? ನರೇಂದ್ರ ಮೋದಿ ಅವರು ಜವಾಬ್ದಾರರು ಅಲ್ವೋ? ನರೇಂದ್ರ ಮೋದಿಜಿ ಇವಕ್ಕೆಲ್ಲ ಉತ್ತರ ಕೊಡಬೇಕಲ್ಲ. ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಕರ್ನಾಟಕ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಯಾವತ್ತಾರು ಬಂದಿದ್ರ? ಪ್ರವಾಹ ಬಂದಿದ್ದಾಗ ಬಂದಿದ್ರ? 2019ರಲ್ಲಿ ಭೀಕರವಾದಂತ ಪ್ರವಾಹ ಬಂತು. ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ. ಕರ್ನಾಟಕಕ್ಕೆ ಮುಖ ತೋರಿಸಲಿಲ್ಲ ನರೇಂದ್ರ ಮೋದಿ ಅವರು. ಅಮಿತ್ ಶಾ ಬರಲಿಲ್ಲ. ಈಗ ಬರಗಾಲ ಬಂದಿದೆ. ರೈತರ ಕಷ್ಟ ಸುಖ ಏನು, ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಕ್ಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ. ಇಲ್ಲಿ ವೋಟ್ ಕೇಳಕ್ಕೋಸ್ಕರ ರೋಡ್ ಶೋ, ಮೈಸೂರಿನಲ್ಲಿ ಸಮಾವೇಶ, ಬೆಂಗಳೂರಿನಲ್ಲಿ ರೋಡ್ ಶೋ. ಇದು ಸರಿನಾ ನರೇಂದ್ರ ಮೋದಿಜಿ?